ಹಲೋ, ಯಾರು ಮಾತಾಡಿ? ಏನೇ ಇಲ್ಲಿದ್ಯಾ? ಓ, ಅದಕ್ಕೆ ಮನೆ ಕಡೆ ಬರಲೇ ಇಲ್ಲ. ನೋಡಿ, ದಯಮಾಡಿ ಇಲ್ಲಿಂದ ಹೊರಟೋಗಿ. ಯಾಕಿಷ್ಟೊಂದು ಗಾಬರಿ ಆಗಿದ್ಯಾ? ಓ, ಗೊತ್ತಾಯ್ತು ಬಿಡು. ಒಳ್ಳೆ ಪಾರ್ಟಿನೇ ತಕೊಂಡ್ ಬಂದಿರೋಂಗಿದೆ. ನಮ್ಗೆ ಗೊತ್ತಾಗ್ಬಾರ್ದು ಅಂತ ಕಳಿಸ್ತಾ ಇದ್ಯಾ ನಮ್ಮನ್ನ? ಇಲ್ಲ, ನಾನ್ ಆತರ ಹುಡುಗಿ ಅಲ್ಲ. ನಾನ್ ಪ್ರೀತ್ಸೋನ್ ಜೊತೆ ಇಲ್ಲಿಗೆ ಬಂದಿದ್ದೀನಿ. ನಮ್ಮಂತವ್ರಿಗೆ ಯಾಕೆ ಪ್ರೀತಿ ಪ್ರೇಮ ಎಲ್ಲ? ಅಂಥ ಬದುಕು ಬೇಡ ಅಂತ ತಾನೇ ಅದನ್ನೆಲ್ಲ ಬಿಟ್ಟು ಬಂದಿರೋದು. ನನಗೆ ನನ್ನದೇ ಆದ ಬದುಕಬೇಕು. ನಿಮ್ಮನ್ನ ಕೈ ಮುಗಿದು ಕೇಳ್ಕೊತೀನಿ, ನನ್ನ ಪ್ರೀತಿಗೆ ಮುಳ್ಳಾಗಬೇಡಿ. ಬೇರೆ ಹೆಣ್ಮಕ್ಳ ಥರ ನನಗೆ ಬದುಕಕ್ಕೆ ಅವಕಾಶ ಮಾಡಿಕೊಡಿ. ನೀನ್ ಚೆನ್ನಾಗಿರೋದಾದ್ರೆ ನಾವು ಬೇಡ ಅಂತ ಹೇಳ್ತೀವಾ? ನಮ್ಮ ಜೀವನ ಅಂತೂ ಇಷ್ಟೇ, ಯಾರು ಬದಲಾಯಿಸಕ್ಕಾಗಲ್ಲ. ನೀನಾದ್ರೂ ಬದಲಾಗ್ತೀಯಲ್ಲ, ನಮ್ಗಷ್ಟೇ ಸಂತೋಷ. ಚೆನ್ನಾಗಿರಿ. ನೀನೇನು ಅಂತ ನಿಮ್ಮ ಹುಡುಗಂಗೆ ಗೊತ್ತಾ? ಅದು ಗೊತ್ತು. ಗೊತ್ತಿದ್ಮೇಲೆ ಇನ್ನೇನು ಸಮಸ್ಯೆ? ಆ ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿರ್ಲಿ. ಅಮ್ಮ, ಒಂದ್ ನಿಮಿಷ. ಮೋಸ ಮಾಡ್ಬಿಟ್ಟಲ್ಲೇ, ನನ್ನ ಪ್ರೀತಿ ಕೊಳ್ಳಿ ಇಟ್ಬಿಟ್ಟಲ್ಲೇ. ಯಾಕೆ ಯಾಕೆ ಹೀಗ್ ಮಾಡ್ದೆ? ನಿನ್ ಮೇಲೆ ಎಷ್ಟೊಂದು ಆಸೆ ಕನ್ಸುಗಳನ್ನ ಇಟ್ಕೊಂಡಿದ್ದಲ್ಲೇ. ಬಾಯ್ ತುಂಬ ಬೊಂಬೆ 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 ಅಂತ ಕರೀತಾ ಇದ್ದೆ. ನೀನ್ ಹೆಣ್ಣಲ್ಲ ಅನ್ನೋ ವಿಷಯನ ಯಾಕೆ ನನ್ನಿಂದ ಮುಚ್ಚಿಟ್ಟೆ? ಯಾಕೆ ಮುಚ್ಚಿಟ್ಟೆ? ನಾನು ಹೇಳೋದನ್ನ ಕೇಳು. ಏನ್ ಕೇಳೋದು? ಏನ್ ಕೇಳೋದು? ಇಲ್ಲಿವರೆಗೂ ಕೇಳಿ ಗೂಬೆ ಕೂರ್ಸ್ಕೊಂಡು ಸಾಕಾಗಿಲ್ವಾ? ಇನ್ನು ಏನ್ ಹೇಳ್ಬೇಕು ಅಂತಿದ್ಯಾ? ಹೆಣ್ಣೆ ಅಲ್ದಿರೋ ನಿನ್ನ ಪ್ರೀತಿ ಮಾಡಿ ಇನ್ನೇನ್ ಕೇಳೋದು? ನಿನ್ ಮುಖ ನೋಡೋಕು ಅಸಹ್ಯ ಆಗ್ತಿದೆ. ಪ್ಲೀಸ್ ವೇದ್, ಈ ತರ ಎಲ್ಲ ಮಾತಾಡಬೇಡ. ನಾನು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೀನಿ ವೇದ್. ಅದಕ್ಕೆ ನಾನ್ ನಿನ್ನ ಮದುವೆ ಆಗಿ ನಿನ್ ತರ ತಪ್ಪಾಳೆ ಹೊಡ್ಕೊಂಡಿರ್ಬೇಕು ಅಂತ್ಯಾ? ಇದೆಲ್ಲ ಬೇಡ ಅಂತ ತಾನೇ ನಾನು ನಿನ್ಗೋಸ್ಕರ ಬದಲಾಗಿರೋದು. ನಿನ್ ನೋಡಿದ್ಮೇಲೆ ನಿನಗೋಸ್ಕರ, ನಿನ್ ಪ್ರೀತಿಗೋಸ್ಕರ ನಾನು ಬದಲಾಗಿರೋದು. ಎಲ್ಲಾ ಹೆಣ್ಮಕ್ಳ ತರ ಸುಖದ ಸಂಸಾರ ಬೇಕು ಅಂತ ಬದಲಾಗಿರೋದು. ನಾನು ಒಂದ್ ಮನೆ ಗೃಹಲಕ್ಷ್ಮಿ ಆಗ್ಬೇಕು ಅಂತ ಬದಲಾಗಿರೋದು. ಬೆಳಗ್ಗೆ ಎದ್ದು ಮನೆ ಮುಂದೆ ರಂಗೋಲಿ ಹಾಕಿ, ನೀನ್ ಎದ್ದೇಳಕ್ಕೂ ಮುಂಚೆ ಕಾಫಿ ತಂದ್ಕೊಟ್ಟು ನಿನ್ನ ಸೇವೆ ಮಾಡ್ಬೇಕು ಅಂತ ಬದಲಾಗಿರೋದು. ಇಷ್ಟೆಲ್ಲ ಬದಲಾಗೋ ಹಾಗೆ ಮಾಡಿದ್ದು ನಿನ್ನ ಪ್ರೀತಿ. ಆ ಪ್ರೀತಿನ ದೂರ ಮಾಡ್ಬೇಡವೇ, ದೂರ ಮಾಡ್ಬೇಡ. ಆಸೆ ಆಸೆ ಏನೋ ಚೆನ್ನಾಗಿದೆ, ಆದ್ರೆ ಹೆಣ್ಣೆ ಅಲ್ದಿರೋ ನೀನು ಏನ್ ಆಸೆ ಪಟ್ರೆ ಏನ್ ಪ್ರಯೋಜನ? ಮೊದ್ಲು ಹೆಣ್ಣು ಅಂದ್ರೆ ಏನು ಅನ್ನೋದನ್ನ ತಿಳ್ಕೊ, ಆಮೇಲೆ ಆಸೆ ಪಡು. ಯಾಕೆ ನಮ್ಮಂತವ್ರಿಗೆ ಆ ರೀತಿ ಬದುಕೋ ಹಕ್ಕಿಲ್ವಾ? ನಾವ್ ಆ ರೀತಿ ಇರ್ಬೇಕು ಅಂತ ಆಸೆ ಪಡತ್ತಪ್ಪ. ನೀನ್ ಪಡ್ತಿರೋದು ಆಸೆ ಅಲ್ಲ, ಅದು ದುರಾಸೆ. ನಿನ್ನಂತವಳನ್ನ ಕಟ್ಕೊಂಡು ನಾನ್ ಸಮಾಜದಲ್ಲಿ ಹೇಗ್ ತಲೆ ಎತ್ಕೊಂಡು ಓಡಾಡ್ಲಿ? ವೇದ್, ನೀನ್ ಬಯಸಿದ್ದೆಲ್ಲ ನನ್ನಿಂದ ನಿನಗ್ ಸಿಗತ್ತೆ. ದಯವಿಟ್ಟು ನಿನ್ ಹೆಂಡತಿ ಆಗಿರಕ್ ಒಂದು ಅವಕಾಶ ಮಾಡ್ಕೊಡು. ಬೇರೇನು ಬೇಡ ವೇದ್. ಬರೀ ಸುಖ ಕೊಟ್ರೆ ಹೆಣ್ಣಾಗಲ್ಲ,
ತಾಯಿ ಆಗ್ಬೇಕು. ಅದ್ದಿನಿಂದ ಆಗುತ್ತಾ? ಮಕ್ಳತ್ರ ಮಾತ್ರ ಹೆಣ್ಣ? ನಿನ್ ಪ್ರಕಾರ ಅವರೇ ಹೆಣ್ಣು ಅನ್ನೋದಾಗಿದ್ರೆ ಪ್ರಪಂಚದಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ಮಕ್ಳಿಲ್ದೆ ಇರೋರಿದ್ದಾರೆ. ಅವರೆಲ್ಲ ಹೆಣ್ಣೆ ಅಲ್ವಾ? ನಿನಗ್ ಮಕ್ಳು ಕೊಡದೆ ಇರ್ಬೋದು, ಆದ್ರೆ ನಿನಗ್ ತಾಯಿಯಾಗಿ ನೋಡ್ಕೋತೀನಿ. ಒಂದ್ ಹೆಣ್ ಮಾಡೋ ಎಲ್ಲಾ ಕರ್ತವ್ಯನೂ ಮಾಡ್ತೀನಿ. ನಿನ್ ಜೊತೆ ಬಾಳಕ್ ಒಂದೇ ಒಂದ್ ಅವಕಾಶ ಕೊಡು. ಹೆಣ್ಣು 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 ಹೆಣ್ಣೆ ಅಲ್ದಿರೋ ನಿನ್ಗೆ ಅವಳ ಭಾವನೆ ಹೆಂಗೆ ಅರ್ಥ ಆಗುತ್ತೆ? ಹೆಂಡತಿನೇ ಆಗಕ್ ಲಾಯಕ್ಕಿಲ್ಲ ಅಂದ್ಮೇಲೆ ಮತ್ ತಾಯಿ ಹೆಂಗಾಗ್ತೀಯ? ಮೊದ್ಲು ಹೆಣ್ಣು ಹೆಣ್ತನ ಅಂದ್ರೆ ಏನು ಅಂತ ತಿಳ್ಕೊ. ಈ ರೀತಿ ಅಮಾಯಕರ ಜೀವನದಲ್ಲಿ ಆಟಾಡಿ ಹೆಣ್ಣಿನ ಕುಲಕ್ಕೆ ಕಳಂಕ ತರಬೇಡ. ಬಿಟ್ಟೋಗ್ಬೇಡ ವೇದ್. ನಿನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ಹೆಣ್ಣೆ ಅಲ್ದಿರೋ ನೀನು ನನಗ್ ಬೇಡ. ಇನ್ಯಾವತ್ತೂ ನನ್ನ ಜೀವನದಲ್ಲಿ ಬರ್ಬೇಡ. ಬಿಡ. ಹಾಗೆಲ್ಲ ಹೇಳ್ಬೇಡ ವೇದ್. ನಿನ್ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ನೀ ನನಗ್ ಬೇಕು ವೇದ್, ನನಗ್ ಬೇಕು. ಬಿಡ. ವೇದ್ ಪ್ಲೀಸ್ ವೇದ್, ಪ್ಲೀಸ್ ವೇದ್, ಬಿಟ್ಟು ಹೋಗ್ಬೇಡ ವೇದ್. ವೇದ್, ನಾನ್ ಪರಿಪೂರ್ಣವಾಗಿ ಹೆಣ್ಣಾಗ್ ಬಂದ್ರೆ ನೀ ನನ್ನ ಒಪ್ಕೋತ್ಯಾ? ಕಲ್ಲನ್ನ ಕೆತ್ತಿ ಶಿಲೆ ಮಾಡ್ಬೋದು, ಆದ್ರೆ ನೀನ್ ಪರಿಪೂರ್ಣ ಅಲ್ಲ. ನೀನ್ ಮಾಮೂಲಿ ಹೆಣ್ಣಾಗೋದಿಕ್ಕೂ ಸಾಧ್ಯ ಇಲ್ಲ. ಬಿಡ ಬಿಡ. ವೇದ್, ನನ್ನ ಬಿಟ್ಟು ಹೋಗ್ಬೇಡ ವೇದ್. ವೇದ್ ಪ್ಲೀಸ್ ವೇದ್, ಬಿಟ್ಟು ಹೋಗ್ಬೇಡ. ಈ ಜನ ತೊರೆದರು ನಿನ್ನನು, ದೂರಿದರು ದೇವರ ಮಗಳಿವಳು, ದೇಗುಲ ಇರದವಳು, ಮಂಗಳಮುಖಿವಳು. ನಿನ್ನ ಹಣೆಗೂ ನಾನು ಅವಳಿಗೆ ಮೋಸ ಮಾಡಿಲ್ಲ ನಿಹಾರಿಕಾ. ಅವಳೇ ನನಗೆ ಪ್ರೀತಿ ಹೆಸರಲ್ಲಿ ಮೋಸ ಮಾಡಿದ್ದು. ನೀನೇ ಹೇಳು, ನಾನು ಅವಳನ್ನ ಬಿಟ್ಟು ಬಂದಿದ್ದ ತಪ್ಪಾ? ತಪ್ಪಿಲ್ಲ ವೇದ್, ಆದ್ರೆ ನೀನು ಅವಳನ್ನ ಬಿಟ್ಟು ಬಂದ್ಮೇಲೆ ಯಾವತ್ತಾದ್ರೂ ಅವಳನ್ನ ಭೇಟಿ ಮಾಡಿದ್ಯಾ? ಅವಳನ್ನ ಭೇಟಿ ಮಾಡೋದಿರ್ಲಿ, ಅವಳು ನೆನಪು ಸಹ ಕಾಡಬಾರ್ದು ಅಂತ ನನ್ನ ಹತ್ರ ಇದ್ದಿದ್ದ ಎಲ್ಲ ಫೋಟೋಸ್ನ ಡಿಲೀಟ್ ಮಾಡಿಬಿಟ್ಟೆ. ಆಮೇಲೆ ಅಪ್ಪ ಅಮ್ಮ ನಿನ್ನನ್ನು ತೋರಿಸ್ಬಿಟ್ಟು ಮದುವೆ ಆಗ್ತೀಯಾ ಅಂದರು. ನಾನು ಕೂಡ ಆ ನೋವಿಂದ ಹೊರಗೆ ಬರೋದಕ್ಕೆ ಒಪ್ಕೊಂಡ್ಬಿಟ್ಟೆ. ವೇದ್, ನಿನ್ನ ನಿರ್ಧಾರ ಸರಿಯಾಗೇ ಇದೆ. ಆದ್ರೆ ನೀನು ಬಿಟ್ಟು ಹೋದ್ಮೇಲೆ ಅವಳೇನಾದ್ಲು ಅಂತ ಏನಾದ್ರೂ ತಿಳ್ಕೊಂಡ್ಯಾ? ಮೋಸ ಮಾಡಿ ಹೋದವಳ ಬಗ್ಗೆ ತಿಳ್ಕೊಂಡು ಏನಾಗಬೇಕಾಗಿದೆ? ಅವಳ ಬಗ್ಗೆ ಮಾತಾಡೋದಕ್ಕೂ ನನಗೆ ಅಸಹ್ಯ ಆಗ್ತಿದೆ. ಅವಳಿದ್ದಿದ್ದ ಜಾಗ ನಿನಗೆ ಗೊತ್ತಿದ್ಯಾ? ಸರಿಯಾಗಿ ಗೊತ್ತಿಲ್ಲ ನಿಹಾರಿಕಾ, ಆದರೆ ಅವಳು ಇಳ್ಕೊಂಡು ಹೋಗ್ತಿದ್ದ ಜಾಗಕ್ಕೆ ಹೋಗಿ ವಿಚಾರಿಸಿದಾಗ ಅಲ್ಲೂ ಕೂಡ ಯಾರೂ ಗೊತ್ತಿಲ್ಲ ಅಂದರು. ಈಗ ಅವಳು ಬದುಕಿದಾಳೋ ಸತ್ತಿದ್ದಾಳೋ ಒಂದೂ ಗೊತ್ತಿಲ್ಲ. ಬದುಕಿದ್ರೆ ಈ ರೀತಿ ಬೆನ್ ಹಿಂದೆ ನಿಂತು ಯಾಕೆ ಆಟಾಡಿಸ್ಬೇಕಾಗಿತ್ತು? ಅವಳು ಸತ್ತಿದ್ದಾಳೆ. ನನಗೇನು ಹಾಗನ್ನಿಸ್ತಿಲ್ಲ ನಿಹಾರಿಕಾ. ಅವಳು ನನ್ನ ಪಡಿಬೇಕು ಅನ್ನೋ ಹಠದಲ್ಲಿ ಈ ರೀತಿ ಮಾಡ್ತಿದ್ದಾಳೆ ಅನ್ಸುತ್ತೆ. ಆದ್ರೆ ಗುರೂಜಿ ಹೇಳೋ ಪ್ರಕಾರ ಅವಳು ಸತ್ತು ಆತ್ಮವಾಗಿ ನಿಹಾರಿಕಾ ರೂಪದಲ್ಲಿ ಬರ್ತಿದ್ದಾಳೆ ಅಂತಿದಾರಲ್ಲ. ಅದೇ ನನಗೆ ಗೊತ್ತಾಗ್ತಿಲ್ಲ. ಇದೆಲ್ಲ ಏನು ಅಂತಾನೆ ಅರ್ಥ ಆಗ್ತಿಲ್ಲ. ಹಾ, ಒಂದ್ ವೇಳೆ ಅವಳು ಹೇಳ್ದಾಗೆ ಹೆಣ್ಣಾಗೋ ಪ್ರಯತ್ನ ಮಾಡಿದ್ರೆ? ಏನ್ ತಮಾಷೆ ಮಾಡ್ತಿದ್ಯಾ? ಅವಳು ಏನೇ ಟ್ರೈ ಮಾಡಿದ್ರು ಹೆಣ್ಣಾಗೋದಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಹೇಳೋಕ್ ಸಾಧ್ಯ ಇಲ್ಲ ವೇದ್. ಪ್ರೀತಿ ಅನ್ನೋದು ಏನ್ ಬೇಕಾದ್ರೂ ಮಾಡ್ಸತ್ತೆ. ಹೆಣ್ಣೆ ಅಲ್ದೇ ಇರೋಳು ಹೆಣ್ಣಿನ ತರ ನಡ್ಕೊಂಡಿದ್ದಾಳೆ ಅಂದ್ರೆ ಈ ಪ್ರಯತ್ನ ಮಾಡಿರಲ್ಲ ಅಂತ ಹೇಗ್ ಹೇಳ್ತೀಯ? ಅದೇ ನನಗೆ ಗೊತ್ತಾಗ್ತಾ ಇಲ್ಲ. ನೀನ್ ಜಾಸ್ತಿ ಯೋಚನೆ ಮಾಡ್ಬೇಡ ವೇದ್, ನಾನ್ ಇದ್ರ ಬಗ್ಗೆ ತಿಳ್ಕೊಂಡು ಹೇಳ್ತೀನಿ. ವೇದ್, ನೀನ್ ಧೈರ್ಯವಾಗಿರು. ನಿನ್ ಸಪೋರ್ಟ್ಗೆ ನಾನಿದ್ದೀನಿ. ಸರಿ, ಈಗ ಟೈಮ್ ಆಯ್ತು. ನಾನು ನಿಮ್ಮಿಬ್ರನ್ನು ಡ್ರಾಪ್ ಮಾಡ್ತೀನಿ, ಬನ್ನಿ. ನಡಿ. ಕರಾ